ಈ ದೇವಸ್ಥಾನ ಆಂಜನೇಯನ ದೇವಸ್ಥಾನ. ಇದು ದೊಡ್ಡಬಳ್ಳಾಪುರ ತಾಲೂಕು ರಾಜಘಟ್ಟದಲ್ಲಿದೆ. ನಂದಿ ಬೆಟ್ಟಕ್ಕೆ ಹೋಗೋ ರೋಡಲ್ಲಿ ಮಾರುತಿ ನಗರ ಅಂತ ಬರುತ್ತೆ. ಇದು ತುಂಬ ಹಳೆ ದೇವಸ್ಥಾನ. ಇದರ ಇತಿಹಾಸ ಒಂದು 70-80 ವರ್ಷಗಳಷ್ಟು ಇದೆ. ಈ ದೇವಸ್ಥಾನ ಅವತ್ತು ಹೇಗಿತ್ತೋ ಹಾಗೇ ಇದೆ. ಸ್ವಲ್ಪ ಅಷ್ಟೇ ಆಲ್ಟ್ರೇಷನ್ ಮಾಡಿದ್ದಾರೆ. ಇನ್ನು ಬಾಕಿ ಎಲ್ಲ ಹಾಗೇ ಇದೆ. ಇಲ್ಲಿ ಸುಮಾರು ಸಿನಿಮಾಗಳನ್ನ ಚಿತ್ರೀಕರಣ ಮಾಡಿದ್ದಾರೆ. ಇಲ್ಲಿ ಕೆರೆನೂ ಇದೆ. ಬಂಗಾರದ ಮನುಷ್ಯ 70% ಇಲ್ಲೇ ಶೂಟಿಂಗ್ ಮಾಡಿರೋದು. ಇಲ್ಲೇ ದೊಡ್ಡಬಳ್ಳಾಪುರದ ಸೌಂದರ್ಯ ಮಹಲ್ ಟಾಕೀಸ್ನ ಮಾಲೀಕರು ಇಲ್ಲಿ ಬಂಗಾರದ ಮನುಷ್ಯನ ಶೂಟಿಂಗ್ ಮಾಡಿದರು. ಇಲ್ಲಿ ವರ್ಷಕ್ಕೊಮ್ಮೆ ಜಾತ್ರೆ ನಡೆಯುತ್ತೆ. ಶ್ರೀರಾಮ ನವಮಿ ದಿವಸ 3 ದಿವಸ ಜಾತ್ರೆ ನಡೆಯುತ್ತೆ. 3 ದಿವಸನೂ ಇಲ್ಲಿ ಊಟ ಇರುತ್ತೆ. ಮುದ್ದೆ ಊಟ ಮತ್ತು ಸುತ್ತಮುತ್ತ ಹಳ್ಳಿಯಿಂದ ಇಲ್ಲಿ ಮೊದಲ ಬೆಳೆಯನ್ನು ತಂದು ಇಲ್ಲಿ ಕೊಡ್ತಾರೆ ದೇವಸ್ಥಾನಕ್ಕೆ. ಈ ಆ ದವಸ ಮತ್ತು ಎಲ್ಲವನ್ನು ಶೇಖರಣೆ ಮಾಡಿ ವರ್ಷಕ್ಕೊಮ್ಮೆ ಇಲ್ಲಿ 3 ದಿವಸನೂ ಅಡುಗೆ ಮಾಡಿ ಊಟ ಬಡಿಸ್ತಾರೆ. ದೊಡ್ಡ ದೊಡ್ಡ ಕೊಪ್ಪರಿಗೆಯಲ್ಲಿ ಮುದ್ದೆ ಮಾಡಿ ಅನ್ನ ಮತ್ತು ಕಾಳಿನ ಸಾರು ಮಾಡಿ ಊಟ ಹಾಕ್ತಾರೆ. ಇದು ಸುಮಾರು ಒಂದು 50-60 ವರ್ಷಗಳಿಂದನೂ ನಡ್ಕೊಂಬಂದಿದೆ. ಇಲ್ಲಿ ಒಂದು ಮಾರುತಿ ಪ್ರೌಢಶಾಲೆ ಅನ್ನೋದು ಒಂದಿದೆ. ಇದಕ್ಕೂ ಸುಮಾರೊಂದು ಇದು ಸಹ 40-50 ವರ್ಷದ ಶಾಲೆ. ಇದೂ ಯಾವಾಗಲಾದರೂ ಒಮ್ಮೆ ಬಂದು ಈ ಆಂಜನೇಯನ ದರ್ಶನ ಮಾಡಿಕೊಂಡು ಹೋಗಿ. ಎದುರುಗಡೆನೇ ರಾಮನ ದೇವಸ್ಥಾನವೂ ಇದೆ. ರಾಮ, ಲಕ್ಷ್ಮಣ, ಸೀತೆ. ವರ್ಷಕ್ಕೊಮ್ಮೆ ಇಲ್ಲಿ ಆಂಜನೇಯನ ಜಾತ್ರೆಯ ದಿವಸನೇ ಸ್ವಲ್ಪ ಇಲ್ಲಿ ಜನ ಸೇರೋದು. ಇದು ತುಂಬ ಪುರಾಣ ಇತಿಹಾಸ ದೇವಸ್ಥಾನ.